ಇಡೀ ಕರ್ನಾಟಕದ ಚಿತ್ರಣ ಏನಾಗಿದೆ, ಸೋಂಕಿತರ ಸಂಖ್ಯೆ ಎಷ್ಟಕ್ಕೆ ಏರಿಕೆ ಆಗಿದೆ, ಗುಣಮುಖರಾದವರ ಸಂಖ್ಯೆ ಎಷ್ಟಿದೆ, ಸಾವನ್ನಪ್ಪಿರುವ ಸಂಖ್ಯೆ ಎಷ್ಟಿದೆ, ನಿಮ್ಮ ಮುಂದೆ ಗ್ರಾಫಿಕ್ಸ್ ನ ಮೂಲಕ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಕರ್ನಾಟಕದ ಚಿತ್ರಣ ಇದು. ಕರ್ನಾಟಕದಲ್ಲಿ 359 ಮಂದಿ ಸೋಂಕಿತರಿದ್ದಾರೆ. ಇಲ್ಲಿಯವರೆಗೂ ಕೂಡ ನಾವು ಗಮನಿಸಬೇಕಾಗಿರೋದು ಸೋಂಕಿತರ ಸಂಖ್ಯೆ ಈ ಕ್ಷಣದವರೆಗೆ 359ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ 44 ಮಂದಿ ಸೋಂಕಿತರು ಜಾಸ್ತಿ ಆಗಿದ್ದಾರೆ. ಸಾವಿನ ಸಂಖ್ಯೆಯನ್ನ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. 13 ಮಂದಿ ಇವತ್ತು ಅಂದ್ರೆ ಇಲ್ಲಿಯವರೆಗೂ ಕೂಡ ಸಾವನ್ನಪ್ಪಿರುವುದು ಕರ್ನಾಟಕದಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಗುಣಮುಖರಾದವರ ಸಂಖ್ಯೆಯನ್ನ ನೋಡ್ತಾ ಇದ್ದೀರಾ, 88 ಮಂದಿ ಚೇತರಿಕೆ ಕಂಡಿದ್ದಾರೆ. ಇದು ಸಮಾಧಾನಕರ ಸಂಗತಿ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಒಟ್ಟಾರೆ ಸೋಂಕಿತರ ಸಂಖ್ಯೆ 359. ಈ ನಂಬರ್ ಅನ್ನ ನೀವು ಗಮನಿಸಬಹುದು. ಸೋಂಕಿತರು 359ರಷ್ಟು ಏರಿಕೆ ಆಗಿದ್ದಾರೆ ಅನ್ನೋದನ್ನ ಇನ್ನು ನಾವು ನೋಡಬಹುದು. ಈಗ ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ ಸೋಂಕಿತರು ಅನ್ನೋದನ್ನ ಕೂಡ ಗಮನಿಸಿದ್ರೆ, ಬೆಂಗಳೂರು ಅತಿ ಹೆಚ್ಚು ಸೋಂಕಿತರಿರುವಂತಹ ಒಂದು ಪ್ರದೇಶ. ಕರ್ನಾಟಕದಲ್ಲಿ ನಂಬರ್ 1 ಸೋಂಕಿತರಿರುವಂತಹ ಪ್ಲೇಸ್ ಅನ್ನೋದನ್ನ ಕೂಡ ಈಗ ಹಣಪಟ್ಟಿಯನ್ನ ಕಟ್ಟಿಕೊಂಡಿದೆ. ಏನು ಮಾಡೋದಿಕ್ಕೆ ಆಗೋದಿಲ್ಲ. 86 ಮಂದಿ ಸೋಂಕಿತರು ಬೆಂಗಳೂರಿನಲ್ಲೇ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈಗಾಗಲೇ ಈ ಒಂದು ಮಾರ್ಕ್ ಅನ್ನು ಅಥವಾ ಈ ಒಂದು ನಂಬರ್ ಗಳನ್ನ ನೀವು ನೋಟ್ ಮಾಡ್ಕೊಳ್ಬಹುದು. 86. ಇನ್ನು ಬೆಂಗಳೂರಲ್ಲಿ 2 ಮಂದಿ ಸಾವನ್ನಪ್ಪಿದ್ದಾರೆ. ಇದೇ ಒಂದು ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಕೂಡ ಇರುವಂತಹ ಮಾಹಿತಿ, ಈವರೆಗೂ 2 ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಗುಣಮುಖ ಆಗಿರೋದನ್ನ ಕೂಡ ನಾವು ಗಮನಿಸಬಹುದು. ಇದೇ ಒಂದು ನಂಬರ್ ಮೂಲಕ ನೀವು ನೋಡ್ತಾ ಇದ್ದೀರಾ. 41 ಮಂದಿ ಈಗ ಗುಣಮುಖರಾಗಿದ್ದಾರೆ ಸೋಂಕಿತರಲ್ಲಿ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಚೇತರಿಕೆ ಕೂಡ ಒಂದು ರೀತಿಯ ಬಹಳ ಇಂಪಾರ್ಟೆಂಟ್ ವಿಚಾರ ಅನ್ನೋದನ್ನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು 2ನೇ ಸ್ಥಾನ ಕರ್ನಾಟಕದಲ್ಲಿ ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಮೈಸೂರು ಇದರಲ್ಲಿ 2ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇಲ್ಲಿ 73ರಷ್ಟು ಸೋಂಕಿತರಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್. ಇಲ್ಲಿ ಒಂದು ಜಿಬಿಲೆಂಟ್, ಇನ್ನೊಂದು ಕಡೆ ತಬ್ಲಿಗಿ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ನಂಜನಗೂಡಿನ ನಂಜು ಮೈಸೂರನ್ನ ಯಾವ ರೀತಿಯಾಗಿ ಈಗ ಆವರಿಸಿಕೊಂಡಿದೆ ಅಂತ ಹೇಳಿದ್ರೆ 73 ಮಂದಿ ಸೋಂಕಿತರು ಮೈಸೂರಲ್ಲಿ ಇರೋದನ್ನ. ಬಟ್ ಒಂದು ಸಮಾಧಾನಕರ ವಿಚಾರ ಏನಪ್ಪಾ ಅಂದ್ರೆ ಯಾವುದೇ ಸಾವು ಇಲ್ಲಿ ಸಂಭವಿಸಿಲ್ಲ. ಬಟ್ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಸಾವು ಆಗಬಾರದು ಅನ್ನುವಂಥದ್ದು ನಿಮ್ಮೆಲ್ಲರ ಆಶಯ ಕೂಡ ಅದೇ ಅನ್ನೋದು ನ್ಯೂಸ್ 18 ಕನ್ನಡದ ಆಶಯ ಅಂತ ಹೇಳಿ. ಇನ್ನು ಗುಣಮುಖರಾದವರನ್ನ ನಾವು ಗಮನಿಸೋದಿದ್ರೆ 12 ಮಂದಿ ಇಲ್ಲಿಯವರೆಗೂ ಕೂಡ ಗುಣಮುಖರಾಗಿದ್ದಾರೆ, ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಹಾಗಾಗಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆದ್ರೂ ಗುಣಮುಖ ಆಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ಲಿ ಅಂತ ಹೇಳಿ ನಾವು ಕೂಡ ಈ ಮೂಲಕ ಆಶಿಸ್ತೀವಿ. ಇನ್ನು ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಬೇರೆ ಬೇರೆ ಕಡೆಯಲ್ಲಿ. 3rd ಪ್ಲೇಸ್ ಯಾವುದಕ್ಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬೆಳಗಾವಿ ಈಗ 3ನೇ ಸ್ಥಾನವನ್ನ ಪಡ್ಕೊಂಡಿದೆ. 41 ಮಂದಿ ಸೋಂಕಿತರು ನೀವಾಗಲೇ ಗಮನಿಸಬಹುದು. ಇಲ್ಲಿ 41 ಮಂದಿ ಸೋಂಕಿತರು ಬೆಳಗಾವಿಯಲ್ಲಿ ಇದ್ದಾರೆ. ಸ್ವಲ್ಪ ನಿಧಾನವಾಗಿ ಏರಿಕೆ ಆಗ್ತಾ ಇತ್ತು ಬೆಳಗಾವಿಯಲ್ಲಿ. ಬಟ್ ಈಗ ದಿಢೀರನೇ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಳಗಾವಿಯಲ್ಲಿ 1 ಸಾವು ಕೂಡ ಅಲ್ಲಿ ಸಂಭವಿಸಿದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಇಲ್ಲಿ ಗುಣಮುಖರಾದವರು ಎಷ್ಟು ಜನ ಅಂತ ನೋಡಿದ್ರೆ ಯಾರು ಕೂಡ ಇಲ್ಲಿ ಗುಣಮುಖರಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಅಂತ ಹೇಳಿ. ನೆಕ್ಸ್ಟ್ ಸ್ಥಾನ ಯಾವುದಕ್ಕೆ ಅಂತ ನೋಡಿದ್ರೆ ಕಲಬುರಗಿ ಜಿಲ್ಲೆಗೆ. ಕಲಬುರಗಿ ನಿಮ್ಗೆ ಗೊತ್ತೇ ಇದೆ, ಮೊದಲೇ ಒಂದು ಸೋಂಕಿತರು ಅದ್ರ ಜೊತೆಗೆ ಸಾವನ್ನಪ್ಪಿರುವವರ ಸಂಖ್ಯೆ ಕೂಡ ಅಲ್ಲೇ ಆರಂಭ ಆಗಿರೋದು ಕಲಬುರಗಿಯಲ್ಲೇ. ಇಡೀ ಒಂದು ದೇಶಾದ್ಯಂತ ನಾವು ನೋಡಿದ್ರೆ ಕರ್ನಾಟಕದಲ್ಲಿ ಕಲಬುರಗಿಯಲ್ಲೇ 1 ಸಾವು ಮೊದಲಾಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ಇಲ್ಲಿಯವರೆಗೂ ಕೂಡ ಈಗ ಕಲಬುರಗಿಯಲ್ಲಿ 3 ಸಾವು ಆಗಿದೆ. ಇದು ಕೊರೋನಾ ಸಂಬಂಧಪಟ್ಟ ಹಾಗೆಯೇ 3 ಮಂದಿ ಗುಣಮುಖರಾಗಿದ್ದಾರೆ. ಅವರು ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗಿರೋದನ್ನ ಕೂಡ ನಾವು ಗಮನಿಸಬಹುದು. ಇನ್ನು ಮುಂದಿನ ಜಿಲ್ಲೆ ನೋಡೋದಾದ್ರೆ ವಿಜಯಪುರದಲ್ಲಿ ಈಗಾಗಲೇ ಸೋಂಕಿತರನ್ನ ನಾವು ಗಮನಿಸಿದ್ರೆ 19 ಮಂದಿ ವಿಜಯಪುರದಲ್ಲಿ ಸೋಂಕಿತರಿರೋದನ್ನ ನಾವು ಗಮನಿಸಬಹುದು. ಇಲ್ಲೂ ಕೂಡ 1 ಸಾವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಲ್ಲಿ ಯಾಕಂದ್ರೆ ಒಂದು ರೀತಿಯಲ್ಲಿ ಬಹಳ ದಿನಗಳ ನಂತರ ಕೆಲವೊಂದು ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಬಿತ್ತು. ಅಂತಹ ಸಾಲಿನಲ್ಲಿ ವಿಜಯಪುರ ಕೂಡ ಇದೆ. ಸೊ 19 ಸೋಂಕಿತರು ಇದ್ದಾರೆ ವಿಜಯಪುರದಲ್ಲಿ. 1 ಸಾವಾಗಿದೆ. ಗುಣಮುಖರಾದವರ ಸಂಖ್ಯೆ ನೋಡಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಯಾರು ಕೂಡ ಗುಣಮುಖರಾಗಿಲ್ಲ 19 ಮಂದಿ ಸೋಂಕಿತರಲ್ಲಿ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಕರ್ನಾಟಕದ ಗ್ರಾಫ್ ಏರಿಕೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಮುಂದಿನ ಸ್ಥಾನ ಯಾವುದಕ್ಕೆ ಕರ್ನಾಟಕದಲ್ಲಿ ಅಂತ ನೋಡೋದಾದ್ರೆ ಜಿಲ್ಲೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲೇ ಸೋಂಕಿತರ ಸಂಖ್ಯೆ 16 ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 16 ಮಂದಿ ಸೋಂಕಿತರು ಇದ್ದಾರೆ. ಅಂದ್ರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಯಾವಾಗ ಕೊರೋನಾ ಸೋಂಕು ಕಲಬುರಗಿಯ ವಿಚಾರಕ್ಕೆ ಬಂತು ಆ ನಂತರ ನೆಕ್ಸ್ಟ್ ಗಮನ ಪಡಬೇಕಾಗಿರೋದು ಆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಇಮಿಡಿಯೇಟ್ ಆಗಿ ಸೋಂಕು ಕೂಡ ಕಾಣಿಸಿಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರ ಜಿಲ್ಲೆ ಕೂಡ
ಚಿಕ್ಕಬಳ್ಳಾಪುರ. ಸೊ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ಈಗ 3 ಸಾವು ಸಂಭವಿಸಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ. ಒಟ್ಟಾರೆ ಗುಣಮುಖರಾಗಿರುವವರ ಸಂಖ್ಯೆಯನ್ನ ನೋಡಿದ್ರೆ ಇದರಲ್ಲಿ 16ರಲ್ಲಿ 8 ಮಂದಿ ಗುಣಮುಖರಾಗಿದ್ದಾರೆ. ಇಲ್ಲಿಯವರೆಗಿನ ಚಿತ್ರವನ್ನ ನಾವು ನೋಡಿದ್ವಿ. ಈಗ ಕರ್ನಾಟಕದಲ್ಲಿ ಏನೇನಾಗಿದೆ ಅಂತ ಹೇಳಿ, ಬಟ್ ಇಡೀ ಭಾರತದಾದ್ಯಂತ ಈಗ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಹಳ ಆತಂಕಕಾರಿ ವಿಚಾರ ಅಂದ್ರೆ ಒಂದೇ ಸಲ ಈಗ ಜಾಸ್ತಿ ಸಂಖ್ಯೆಗಳು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಭಾರತದಲ್ಲಿ ಕೊರೋನಾ ಕೇಸ್ 40% ಇಳಿಕೆ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ದೇಶದಲ್ಲಿ ಈಗಾಗಲೇ ಲಾಕ್ಡೌನ್ ಆಗಿದೆ. ಸೊ ಲಾಕ್ಡೌನ್ ನಿಂದಾಗಿ ಈಗ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗಿದೆಯಾ ನೋಡ್ಬೇಕಾಗುತ್ತೆ. 24 ಗಂಟೆಯಲ್ಲಿ 1007 ಹೊಸ ಕೇಸ್ಗಳು ಕೂಡ ಈಗಾಗಲೇ ದಾಖಲಾಗಿದೆ. ದೇಶದಲ್ಲಿ ಸಾವಿನ ಸಂಖ್ಯೆ 437ಕ್ಕೆ ಏರಿಕೆಯಾಗಿದೆ. 1749 ಸೋಂಕಿತರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ನಾವು ಬಹಳ ಒಂದು ಹೆಮ್ಮೆಯ ವಿಚಾರ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಏನಿದೆಯಲ್ಲ, ಕೊರೋನಾ ಸೋಂಕಿತರು ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಇದ್ದಾರೆ, ಚೇತರಿಕೆ ಕಾಣುವವರ ಸಂಖ್ಯೆ ಕಡಿಮೆ ಆಗುತ್ತೆ, ಸಾವನ್ನಪ್ಪರ ಸಂಖ್ಯೆ ಕಡಿಮೆ ಆಗುತ್ತೆ. ಬಟ್ ಇಂಡಿಯಾದಲ್ಲೇ ಸಾವಿನ ಸಂಖ್ಯೆ 437ಕ್ಕೆ ಈಗ ಏರಿಕೆ ಆದ್ರೂ ಕೂಡ ಗುಣಮುಖರಾಗುವವರು ಜಾಸ್ತಿ ಇದ್ದಾರೆ ನಮ್ಮ ದೇಶದಲ್ಲಿ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇಲ್ಲಿ ಒಟ್ಟಾರೆ ಭಾರತದಲ್ಲಿ ನಾವು ಗಮನಿಸಿದ್ರೆ ನಿಮ್ಗೆ ನಾವು